ಸಿಖ್ ಪಂಥದಲ್ಲಿ ಗೋವಿಗೆ ಅತ್ಯಂತ ಪೂಜನೀಯ ಮತ್ತು ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ಈ ಪಂಥದವರು ಹೆಚ್ಚಾಗಿ ವಾಸಿಸುತ್ತಿರುವ ಹಲವು ರಾಜ್ಯಗಳಲ್ಲಿ ಇಂದಿಗೂ ಅಕ್ರಮವಾಗಿ ಗೋವನ್ನು ಸಾಗಾಟ ಮಾಡೋರಿಗೆ ಇವರುಗಳು ಅಹಿಂಸಾತ್ಮಕವಾಗಷ್ಟೇ ಅಲ್ಲದೆ ಹಿಂಸಾತ್ಮಕವಾಗಿಯೂ ಉತ್ತರವನ್ನು ನೀಡೋದು ಆಗಾಗ ಸಾಮಾಜಿಕ ಜಾಲತಾಣ, ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಬಿತ್ತರವಾಗಿರುತ್ತೆ. ತಮ್ಮಲ್ಲೇ ಗೋರಕ್ಷಾ ದಳಗಳನ್ನು ಸ್ಥಾಪಿಸಿಕೊಂಡು ಗೋರಕ್ಷಣೆಗೆ ಟೊಂಕ ಕಟ್ಟಿ ನಿಂತ ಪರಿಣಾಮ ಇವರುಗಳು ಹೆಚ್ಚಾಗಿ ವಾಸಿಸುವ ಸ್ಥಳಗಳಲ್ಲಿ ಗೋಹತ್ಯೆಯ ಪ್ರಮಾಣ ಅತಿ ಕಡಿಮೆ ಅಂತಾನೆ ಹೇಳಲಾಗುತ್ತೆ. ಸಿಖ್ ಪಂಥದ ಗುರುನಾನಕ್ ದೇವ್ ಸ್ವತಃ ಗೋಪಾಲಕರಾಗಿದ್ದರು. ಗೋ ಹಂತಕರಾದವರನ್ನು ಕೊನೆಗಾಣಿಸಿ ಪ್ರಪಂಚದಲ್ಲಿ ಗೋಹತ್ಯೆಯ ದುಃಖವಿಲ್ಲದಂತೆ ಮಾಡ್ತೀನಿ ಅಂತ ಘೋಷಿಸಿದ್ರು. ಮತ್ತೊಬ್ಬ ಗುರುಗಳಾದ ಅರ್ಜುನ್ ದೇವ್ಜಿ ತಮ್ಮ ಶರೀರವನ್ನು ಬಲಿದಾನ ಮಾಡಿದರೂ ಸಹ ಗೋವಿನ ಚರ್ಮವನ್ನು ಮುಟ್ಟಲಿಲ್ಲ. ಹಾಗೆ 6ನೇ ಗುರುಗೋವಿಂದರು ಗೋವನ್ನು ಕೊಲ್ಲೋರಿಗೆ ಶಿಕ್ಷೆಯನ್ನು ವಿಧಿಸ್ತಿದ್ರು. ಗುರುಗೋವಿಂದ ಸಿಂಗರ ಮೊದಲ ಗುರುಗಳು ಕೇವಲ ಗೋಹತ್ಯೆಯನ್ನಷ್ಟೇ ಅಲ್ಲದೆ ಸಂಪೂರ್ಣ ಪ್ರಾಣಿ ಹತ್ಯೆಯನ್ನೇ ವಿರೋಧಿಸ್ತಿದ್ರು. ಇವರ ಪೂರ್ವಜರು ಸಹ ಎಲ್ಲ ಥರದ ಜೀವಿಗಳ ಹತ್ಯೆಯನ್ನು ವಿರೋಧಿಸ್ತಿದ್ರು. ಪಂಜಾಬ್ನಲ್ಲಿ ಸಿಖ್ ಸಾಮ್ರಾಜ್ಯದ ಸಂಸ್ಥಾಪಕರಾದ ಮಹಾರಾಜ ರಂಜಿತ್ ಸಿಂಗ್ ತಮ್ಮ ಆಳ್ವಿಕೆಯ ಅವಧಿಯಾದ 1801ರಿಂದ 1839ರವರೆಗೆ ತಮ್ಮ ಪ್ರಾಂತ್ಯದಲ್ಲಿ ಕಟ್ಟುನಿಟ್ಟಾಗಿ ಗೋಹತ್ಯೆಯನ್ನು ನಿಷೇಧಿಸಿ ಗೋಮಾಂಸ ಮಾರಾಟದ ಮೇಲೆ ನಿರ್ಬಂಧಗಳನ್ನು ಹಾಕಿದರು. ಇವರ ಆಳ್ವಿಕೆಯಲ್ಲಿ ಗೋಹತ್ಯೆ ಮಾಡಿದ ಅನೇಕರಿಗೆ ಮರಣದಂಡನೆಯ ಶಿಕ್ಷೆಯನ್ನು ನೀಡಿ ಗಲ್ಲಿಗೇರಿಸಲಾಗ್ತಿತ್ತು. ಮುಖ್ಯವಾಗಿ ಗೋವನ್ನು ಕೊಲ್ಲೋ ಕುಟುಕರ ಮನೆಗಳಿಗೆ ದಿಗ್ಬಂಧನವನ್ನು ವಿಧಿಸಲಾಗ್ತಿತ್ತು. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಗೋಹತ್ಯೆಯ ಹಲವು ನಿದರ್ಶನಗಳಿಗೆ ಕಠೋರ ರೀತಿಯಲ್ಲಿ ಉತ್ತರವನ್ನು ಸಿಖ್ಖರು ನೀಡಿರೋದು ಇತಿಹಾಸದಿಂದ ತಿಳಿದು ಬರುತ್ತೆ. ಗೋವಿನ ಪ್ರಾಣವನ್ನು ಉಳಿಸೋದಕ್ಕೋಸ್ಕರ ಸಿಖ್ಖರು ತಮ್ಮ ಪ್ರಾಣವನ್ನೇ ಬಲಿ ನೀಡಿರೋ ಹಲವು ಉದಾಹರಣೆಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. 1870ರಲ್ಲಿ ಗೋವಿನ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ನಾಮಧಾರಿ ಸಿಖ್ಖರು ಗೋ ಸಂರಕ್ಷಣಾ ಕ್ರಾಂತಿಯನ್ನೇ ಹುಟ್ಟುಹಾಕಿದ್ರು. ಇದನ್ನೇ ಇತಿಹಾಸದಲ್ಲಿ ಕೂಕಾ ಕ್ರಾಂತಿ ಅಂತ ಕರೆದಿರೋದು. ಬ್ರಿಟಿಷರ ಆಳ್ವಿಕೆಯಲ್ಲಾಗ್ತಿದ್ದ ಸಾಕಷ್ಟು ಗೋಹತ್ಯೆಯ ಘಟನೆಗಳಿಗೆ ಕಠೋರ ರೀತಿಯಲ್ಲಿ ಉತ್ತರವನ್ನು ಸಿಖ್ಖರು ನೀಡ್ತಿರೋದನ್ನು ದೊರೆತ ದಾಖಲೆಗಳು ಸ್ಪಷ್ಟಪಡಿಸ್ತವೆ. ಹೀಗೆ ಪಂಜಾಬಿನಲ್ಲಿ ಗುರು ರಾಮಸಿಂಹನ ನೇತೃತ್ವದಲ್ಲಿ ನಾಮಧಾರಿ ಸಿಖ್ಖರು ಅಂತಾನೆ ಹೆಸರಾಗಿದ್ದ ಕೂಕಾ ಸಿಖ್ಖರು ಬ್ರಿಟಿಷರು ಹುಟ್ಟುಹಾಕಿದ್ದ ಸುಮಾರು 3,15,000 ಕಸಾಯಿಖಾನೆಗಳ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಿದರು. ಈ ಹೋರಾಟದಲ್ಲಿ ಪಾಲ್ಗೊಂಡ ಸುಮಾರು 65 ನಾಮಧಾರಿ ಕೂಕಾ ವೀರರನ್ನು ತೋಪಿನ ಬಾಯಿಗೆ ಕಟ್ಟಿ ಬ್ರಿಟಿಷರು ನಂತರ ಉಡಾಯಿಸ್ತಾರೆ. ಒಂದಷ್ಟು ಜನರಿಗೆ ಕಾಲಾಪಾನಿ ಶಿಕ್ಷೆಯನ್ನು ನೀಡ್ತಾರೆ. ಇದರ ನೇತೃತ್ವ ವಹಿಸಿದ್ದ ಗುರು ರಾಮಸಿಂಹನನ್ನ ರಂಗೂನಿಗೆ ಗಡಿಪಾರು ಮಾಡ್ತಾರೆ. ಇಂಥ ಹೋರಾಟದ ಸ್ವಾರಸ್ಯಕರ ಘಟನೆಗಳನ್ನು ಅಲ್ಲಿಯ ಹಿರಿಯರು ಕಣ್ಣುಕೊಟ್ಟುವಂತೆ ಹೇಳೋದು ನಮಗೆ ಇಂದಿಗೂ ಕಂಡುಬರುತ್ತೆ. ಹೀಗೆ ಸಿಖ್ಖರು ಗೋಹತ್ಯೆಯ ವಿರುದ್ಧ ತಮ್ಮ ಹೋರಾಟವನ್ನು ಅವತ್ತಿಂದ ಇವತ್ತಿನವರೆಗೂ ನಿರಂತರವಾಗಿ ಮಾಡಿಕೊಂಡೇ ಬರ್ತಿದ್ದಾರೆ. ಗೋ ರಕ್ಷಣೆ ಮಾಡೋ ಸಾಕಷ್ಟು ಜನರಿಗೆ ಇವರುಗಳು ಇಂದಿಗೂ ಪ್ರೇರಣೆ ಆಗಿದ್ದಾರೆ. ವಿಪರ್ಯಾಸ ಅಂದರೆ ಇಂತಹ ಪಂಥದ ಕೆಲವೊಂದಿಷ್ಟು ಸಿಖ್ಖರ ಬಾಯಲೆಂದು ದೇಶ ವಿಭಜನೆಯ ಮತ್ತು ಗೋಹತ್ಯೆಯ ಪರ ಘೋಷಣೆ ಮಾಡಲಾಗ್ತಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.